ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಚಾನಲ್ಗೆ ಮತ್ತೆ ಸ್ವಾಗತ. ಹಿಂದಿನ ವಿಡಿಯೋಗಳನ್ನ ಯಾರು ನೋಡಿಲ್ವೋ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ನೋಡಿ. ನಾವು ನಿನ್ನೆ ಪ್ರಯಾಣವನ್ನು ಕೌಲಾಲಂಪುರಿಂದ ಅಲ್ಲರ್ ಸತಾರ್ಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ನಾವು ಅಲ್ಲರ್ ಸತಾರ್ಗೆ ಬಂದು ರೀಚ್ ಆದ್ವಿ. ಅಲ್ಲರ್ ಸತಾರ್ಗೆ ನಾವು ಬೆಳಿಗ್ಗೆ 9:30ಗೆ ಬಂದು ರೀಚ್ ಆದ್ವಿ. ಸೊ ಇದೇ ನಮ್ಮ ಬಸ್ಸು ಅಲಿಸಾನ. ಬೆಳಿಗ್ಗೆ 9:30 ಬಂದು ರೀಚ್ ಆದ್ವಿ. ಇವಾಗ ಇಲ್ಲಿಂದ ನಾವು ಫೆರಿ ಹಿಡಿಬೇಕು. ಇದೇ ಅಲ್ಲರ್ ಸತಾರು. ಸೊ ಹಿಂದ್ಗಡೆ ಇರೋದೇ ಬಸ್ ಸ್ಟಾಪು. ಸೊ ಇಲ್ಲಿಂದ ನಾವು ಕುಲಾಖೆಡ ಜೆಟ್ಟಿ ಕಡೆ ಹೋಗಬೇಕು. ಅಂದರೆ ಜೆಟ್ಟಿ ಅಂತ ಹೇಳಿದ್ರೆ ಶಿಪ್ ಯಾರ್ಡು. ಸೊ ಅಲ್ಲಿ ಶಿಪ್ಗಳು ನಿಲ್ತವೆ. ಅಲ್ಲಿಂದ ಫೆರಿ ತೊಗೊಂಡು ನಾವು ಲಂಕಾವಿ ಕಡೆ ಹೋಗಬೇಕು. ಸೊ ಲೊಕೇಶನ್ ಈ ಥರ ಇದೆ, ಫುಲ್ ಗ್ರೀನು, ಮಳೆ ಬಂದು ನಿಂತ್ಕೊಂಡಿದೆ ಇಲ್ಲಿ. ನೋಡುವ ಯಾವ ಕಡೆ ಹೋಗಬೇಕಂತ. ಇವಾಗ ನೋಡ್ಬೋದು ನೀವು, ನಾವು ಕುಲಾಖೆಡಕ್ಕೆ ಬಂದಿದ್ದೀವಿ. ಇವಾಗ ಕುಲಾಖೆಡದಿಂದ ಇವಾಗ ನಾವು ಕುಲಾಖೆಡ ಜೆಟ್ಟಿ ಕಡೆ ಹೋಗಬೇಕು. ಕ್ಯಾಬಲ್ಲಿದ್ದೀವಿ. ನಾವು ಕುಲಾಖೆಡ ಜೆಟ್ಟಿಗೆ ಬಂದ್ವಿ. ಇಲ್ಲೇ ಫೆರಿ ಲೈನ್ ಇದೆ. ಸೊ ಇಲ್ಲೇ ಟಿಕೆಟ್ ತಗೋಬೇಕು. ಸೊ ನೋಡ್ಬೋದು ಇಲ್ಲೆಲ್ಲ ಲಂಕಾವಿಗಿದೆ, ಕುಲಾಖೆಡ ಇದೆ, ಕುಲಾಪರ್ಲಿಸ್ಗಿದೆ. ಸೊ ಇಲ್ಲಿಂದ ನಾವು ಜೆಟ್ಟಿ ತಗೋಬೇಕು. ಇವಾಗ ಲಂಕಾವಿ ಒಂದು ಐಲ್ಯಾಂಡ್ ಆಗಿರೋದ್ರಿಂದ ಅಲ್ಲಿಗೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ನು ವಾಟ್ರು ಇಲ್ಲ ಏರು. ಸೊ ಹಾಗಾಗಿಬಿಟ್ಟು ನಾವು ಫೆರಿಗೆ ಬಂದಿರೋದು. ನಮ್ಮ KLಯಿಂದ ಬರೋ ಬಸ್ ಲೇಟ್ ಆಗಿರೋದ್ರಿಂದ ನಮಗೆ 11 ಗಂಟೆಗೆ ಇರೋವಂಥ ಯಾವುದೇ ಟಿಕೆಟು ಸಿಗಲಿಲ್ಲ. ಸೊ ಅದಕ್ಕೆ 2 ಗಂಟೆಗೆ ಇರೋವಂಥ ಫೆರಿ ಟಿಕೆಟ್ನ ತೊಗೊಂಡಿರೋದು. ಸೊ 2 ಗಂಟೆಯಿಂದ 1.5 ಅವರ್ ಜರ್ನಿ. ಸೊ 3:30ಗೆ ನಾವು ಲಂಕಾವಿ ರೀಚ್ ಆಗ್ತೀವಿ. ಸೊ ಕುಲಾಖೆಡ ಟು ಲಂಕಾವಿ ಹೋಗಬೇಕಂತ ಹೇಳಿದ್ರೆ ಇಲ್ಲಿರೋರಿಗೆ 20 ರಿಂಗೇಟ್ಸು. ಸೊ ನಮಗೆ ಫಾರಿನರ್ಸ್ಗೆ ಅಂತ ಹೇಳಿದ್ರೆ 34.5 ರಿಂಗೇಟ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಲಂಕಾವಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಡಿಸ್ಪ್ಲೇಲಿ ಹಾಕಿದ್ದಾರೆ ಸ್ವಲ್ಪ ಜಾಗಗಳನ್ನು. ಸೊ ಫೆರಿ ಒಳಗಡೆ ಹಿಂಗಿರುತ್ತೆ ನೋಡ್ಬೋದು. ಇಲ್ಲಿ 11 AM ಬೋರ್ಡಿಂಗ್ ಶುರುವಾಗಿದೆ ಇಲ್ಲಿಂದ. ಸೊ ಇಷ್ಟೊಂದು ಜನ ಇಲ್ಲಿದ್ದಾರೆ. ಸ್ವಲ್ಪ ಜನ ಫಾರಿನರ್ಸು, ಸ್ವಲ್ಪ ಜನ ಇಲ್ಲಿಯವರು ಲಂಕಾವಿ ಹೋಗೋರು ಇಷ್ಟು ಜನ ಇದ್ದಾರೆ. ಸೊ ಇಲ್ಲಿ ಬೋರ್ಡಿಂಗ್ ಮಾಡೋರು ಇಲ್ಲಿಂದ ಬೋರ್ಡಿಂಗ್ ಮಾಡಿ ಲಗೇಜ್ ಚೆಕ್-ಇನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಕಡೆ ಹೊರಗಡೆ ಫೆರಿ ಇದೆ. ಸೊ ಇಲ್ಲಿ ಹಿಂದ್ಗಡೆ ಫೆರಿ ಇದೆ, ನೋಡ್ಬೋದು ನೀವು ಲೈಟಾಗಿ. ಸೊ ಫೆರಿ ಇದೆ, ಅಲ್ಲಿಂದ ಹೋಗ್ತಾರೆ. ನೋಡ್ಬೋದು ಇಲ್ಲೊಂದು ಶಿಪ್ ಬರ್ತಾ ಇದೆ, ಬಟ್ ಇದು ಫಿಶಿಂಗ್ ಶಿಪ್ಪು. ಸೊ ಶಿಪ್ಗಳು ಇಲ್ಲಿ ಹೋಗ್ತಿರ್ತವೆ ಬರ್ತಿರ್ತವೆ. ಅವೆಲ್ಲ ಬಂದು ಅಂತ ಹೇಳಿದ್ರೆ ನಮ್ಮ ಶಿಪ್ ಮಾತ್ರ ಬಂದುಬಿಟ್ಟು ಇಲ್ಲಿ ನಿಂತಿರುತ್ತೆ. ಸೊ ಅಲ್ಲಿ ಯಾರೋ ಸೆಕ್ಯೂರಿಟಿನೂ ಯಾರೋ ಅಡ್ಡಾಡ್ತಿದ್ದಾರೆ ನೋಡ್ಬೋದು ಇಲ್ಲಿ ನೀವು. ಸೊ ನಮ್ಮ ಶಿಪ್ಪುಗಳು ಇಲ್ಲಿ ಬಂದು ನಿಂತಿರ್ತವೆ. ಬ್ಯಾಡ್ ವೆದರಿಂದ ನಮ್ಮ ಟ್ರಿಪ್ಪೇ ಕ್ಯಾನ್ಸಲ್ ಆಯಿತು. ಇವಾಗ ಎಲ್ಲ ರಿಟರ್ನ್ ಹೋಗ್ತಿದ್ದಾರೆ ಇವಾಗ ಇಲ್ಲಿಂದ. ನಮ್ಮ ಫೆರಿ ಬ್ಯಾಡ್ ವೆದರಿಂದ ಕ್ಯಾನ್ಸಲ್ ಆಗಿರೋದ್ರಿಂದ ನಾವು ಕುಲಾಖೆಡದಿಂದ ಕುಲಾಪರ್ಲಿಸ್ ಅಂತ ಒಂದು ಜಾಗಕ್ಕೆ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದರೆ ಅಲ್ಲಿಂದ ಫೆರಿ ಅವೈಲೇಬಲ್ ಇದ್ದಾವಂತೆ. ಸೊ ಅದಕ್ಕೋಸ್ಕರ ನಾವು ಇವಾಗ ಕುಲಾಖೆಡದಿಂದ ಕುಲಾಪರ್ಲಿಸ್ ಕಡೆಗೆ ಕ್ಯಾಬಲ್ಲಿ ಹೋಗ್ತಾ ಇರೋದು. ಸೊ ಸುತ್ತಮುತ್ತ ನೋಡ್ಬೋದು, ಇಲ್ಲೂ ಭತ್ತ ಬೆಳೀತಾರೆ. ಈ ಕಡೆನೂ ಭತ್ತ ಎಲ್ಲ ಬೆಳೀತಾರೆ. ಇದೊಂದು ಹಳ್ಳಿ ಪ್ರದೇಶದೊಳಗಡೆಯಿಂದ ಶಾರ್ಟ್ ಕಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿರ್ತಾರೆ ಕ್ಯಾಬ್ ಅವರು. ನೋಡ್ಬೋದು ಹಿಂಗೆ. ಸೊ ನಾವು ಕುಲಾಪರ್ಲಿಸ್ಗೆ ಬಂದುಬಿಟ್ಟು ಇಲ್ಲಿಂದ ಟಿಕೆಟ್ ತೊಗೊಂಡ್ಬಿಟ್ಟು 2 o'clock ನಮ್ಮದು ಫೆರಿ ಇರೋದು. ಸೊ ಇದು 1:30 ಬೋರ್ಡಿಂಗ್ ಆಗ್ತಿದ್ದಾರೆ. ಸೊ ಇನ್ನು ಅರ್ಧ ಗಂಟೆಯಲ್ಲಿ ನಮ್ಮದು ಬೋರ್ಡಿಂಗ್ ಇದೆ. ನಮ್ಮ ಫೆರಿ ರೆಡಿ ಆಗಿದೆ, ಎದುರುಗಡೆ ಇದೆ, ಇಲ್ಲಿಂದ ಹೋಗಬೇಕು. ನೋಡ್ಬೋದು ಹೊರಗಡೆ ಎಷ್ಟೊಂದು ಎಲೆಗಳು ಜೋರಾಗಿದೆ, ಮಳೆ ಬಂದು ನಿಂತಿದೆ ಇಲ್ಲಿ. ಅಲೆಗಳ ರಭಸ ತುಂಬ ಆಗಿದೆ, ಮಳೆ ಬಂದು
ನೋಡ್ಬೋದು ಫೇರಿ ಒಳಗಡೆ ಸೀಟ್ ಅರೇಂಜ್ಮೆಂಟ್ ಈ ಥರ ಇದೆ. ತುಂಬ ಜನ ಕೂತ್ಕೋತಿದ್ದಾರೆ. ಈ ಕಡೆಯಿಂದ ಹೊರಗಡೆ ಇರೋ ವ್ಯೂ. ಸೊ ಈ ಥರ ಸೀಟ್ ಅರೇಂಜ್ಮೆಂಟ್ ಇದೆ. ನಮ್ಮ ಸೀಟ್ ಇಲ್ಲೇ ಎಲ್ಲೋ ಇದೆ. ಟಿ ವಿನೂ ಇದೆ ಇಲ್ಲಿ. ಇವರು ಇಲ್ಲಿ ಒಳಗಡೆ ಕಂಪಾರ್ಟ್ಮೆಂಟ್ ಥರ ಮಾಡಿದ್ದಾರೆ. ಸೊ ಸೆಕ್ಷನ್ ವೈಸು. ಸೊ ಈ ಲಗೇಜ್ ಇಡೋಕ್ಕೆ ಇಲ್ಲೊಂದು ಸಣ್ಣ ಅಂಗಡಿ ಥರ ಇದೆ. ಸಣ್ಣ ಪುಟ್ಟ ಏನಾದ್ರು ತಿನಿಸಿ ತಿನ್ಕೊಳ್ಳೋಕ್ಕೆ. ಸೊ ನೋಡ್ಬೋದು ನೀವು ಈ ಕಡೆ ಒಂದು ಡೆಕ್ಕು. ಸೊ ಈ ಕಡೆ ಒಂದು ಡೆಕ್ಕು, ಸೆಂಟ್ರಲ್ ಈ ಥರ ಅಂಗಡಿ ಈ ಥರ ಇದೆ. ಇಲ್ಲಿ ಒಳಗಡೆ ಅರೇಂಜ್ಮೆಂಟ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ನಾವು ಇಲ್ಲಿ ಲಂಕಾವಿಗೆ ಬಂದಾಯಿತು. ನೋಡ್ಬೋದು ವ್ಯೂ ಹೆಂಗಿದೆ ಅಂತ. ಹೊರಗಡೆ ಎಕ್ಸಿಟ್ ಆದರೆ ನಾವು ಬಂದು ನೋಡಿದ್ರೆ ಈ ಕಡೆ ನೋಡ್ಬೋದು ನೀವು. ಸೊ KFC, ಕೆನ್ನಿ ರೋಜರ್ಸ್, 7-Eleven, ಸೊ ಬೂಸ್ಟ್ ಅಂತೆ, ಸಬ್ವೆ, ಬ್ರೆಡ್ ಸ್ಟೋರಿ, ನಟ್ ಸ್ಟೋರು. ಸೊ ಸುಮಾರು ಶಾಪ್ಗಳಿದ್ದಾವೆ ಇಲ್ಲಿ. ಸೊ ನಾನ್ ವೆಜ್ ಪ್ರಿಯರಿಗೆ ಸುಮಾರು ಆಪ್ಷನ್ಸ್ ಇದ್ದಾವೆ. ನಮ್ಮಂಥ ವೆಜ್ ಅವ್ರಿಗೆ ಎಂಥದ್ದು ಇಲ್ಲ ಇಲ್ಲಿ ಆಪ್ಷನ್ಸು. ನಾವು ಅದಕ್ಕೆ ಏನು ತೊಗೊಳೋದು ಏನು ತಿನ್ನೋದು ಅನ್ನೋ ಯೋಚನೆಯಲ್ಲಿ ಇದ್ದೀವಿ ಇವಾಗ. ಇಲ್ಲೇ ಮ್ಯಾಗಿ ತೊಗೊಂಡು ನೀವು ಇಲ್ಲೇ ಹಾಟ್ ವಾಟರ್ ಕೊಟ್ಟಿರ್ತಾರೆ. ಇಲ್ಲಿಂದ ಹೀಗೆ ನೀರು ಬಿಟ್ಕೊಂಡ್ರೆ ಸ್ವಲ್ಪ ಮಿಕ್ಸರ್ಲ ಹೊಡೆದಾಕ್ಬಿಟ್ಟು ಈ ಥರ ನೀರು ಬಿಟ್ಕೊಂಡ್ರೆ ನಿಮ್ಮ ಮ್ಯಾಗಿ ರೆಡಿ. ಸೊ ಈ ಥರ ಹಾಕ್ಕೊಂಡ್ರೆ ನಿಮ್ಮ ಮ್ಯಾಗಿ ರೆಡಿ ಆಗುತ್ತೆ. ಅದೇ ಥರ ಈ ಕಡೆ ಕಾಫಿ ಮಷಿನ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಈ ದೊಡ್ಡ ಕಪ್ಪಿಗೆ 3.10 ರಿಂಗೇಟ್. ಸೊ ಈ ಕಡೆ ಸಣ್ಣದಾಯಿತು ಅಂದರೆ 2.3. ಸೊ ಈ ಕಡೆ 2.5 ಕಪ್ ಖಾಲಿ ಆಗಿದೆ. ಸೊ ನೀವು ಯಾವ ಕಪ್ ತಗೋತೀರೋ ಅದು ತೊಗೊಂಡು ಪೇ ಮಾಡಿದ್ರೆ ಆಯಿತು. ಸೊ ಇವಾಗ ನಾವು ಮ್ಯಾಗಿ ತಿಂತಿದ್ದೀವಿ. ಹಾಟ್ ವಾಟರ್ ಆಯಿತು. ಒಂದು ಸ್ವಲ್ಪ ಡಿಪ್ ಮಾಡುವ. ಸೊ ಸ್ವಲ್ಪ ಹೊತ್ತಲ್ಲಿ ನಮ್ಮ ಮ್ಯಾಗಿ ರೆಡಿ. ಇನ್ಸ್ಟಂಟ್ ಮ್ಯಾಗಿ. ಇಲ್ಲೆಲ್ಲ ನೋಡಿದ್ರೆ ನಿಮಗೆ 7-Eleven ಒಳಗಡೆ ನಿಮಗೆ ಮ್ಯಾಕ್ಸಿಮಮ್ ಐಟಮ್ಗಳೆಲ್ಲ ಚಿಕನ್ದೇ ಸಿಗೋದು ತಿನ್ನೋಕ್ಕೆ. ಸೊ ಒಂದು ಯಾವುದೋ ನಮಗೆ ವೆಜಿಟೇರಿಯನ್ಗೆ ಒಂದು ಈ ಥರ ಮ್ಯಾಗಿ ಕಪ್ ಸಿಕ್ತು ವೆಜ್ದು ಅಂತ ಹೇಳಿಬಿಟ್ಟು ಅದನ್ನ ಇಲ್ಲೇ ರೆಡಿ ಮಾಡ್ಕೊತಿದ್ದೀವಿ ಇವಾಗ ಈ ಥರ. ನಾವು ಲಂಕಾವಿಯ ಕುವಾ ಜಟ್ಟಿ ಪಾಯಿಂಟಲ್ಲಿರೋದು. ಸೊ ಇವಾಗ ಈ ಜಾಗದ ಹೆಸರು ಡರನ್ಲ್ಯಾಂಗ್ ಅಂತ.
ಇವತ್ತಿನ ನಮ್ಮ ಸ್ಟೇ ಮಾಲಿ ಬೆಸ್ಟ್ ರೆಸಾರ್ಟ್. ಸೊ ನಮ್ಮ ಲಗೇಜ್ ಇಲ್ಲಿ ಕ್ಯಾರಿ ಮಾಡ್ತಿದ್ದಾರೆ. ಸೊ ನಾವಾಗ ಬೀಚ್ ರೆಸಾರ್ಟ್ ಕಡೆ ಇರೋದ್ರಿಂದ ಇವೆಲ್ಲ ಲಗೇಜ್ನ ತೊಗೊಂಡು ಇವಾಗ ಈ ಗಾಡಿಯಲ್ಲಿ ಹೋಗ್ತಾ ಇರೋದು. ಇವಾಗ ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನ ಬೀಚ್ ಹತ್ರ ಬಿಡ್ತಾರೆ. ನಾವು ಊಟ ಮಾಡಿಕೊಂಡು ಹಾಗೆ ಬೀಚಲ್ಲಿ ವಾಪಸ್ ಬಂದ್ವಿ. ಸೊ ಇಲ್ಲಿ ಒಂದು ನಮಗೆ ಶೋ ನೋಡೋಕೆ ಸಿಕ್ತು, ನೋಡ್ಬೋದು ಇದು. ಗುಡ್ ಮಾರ್ನಿಂಗ್ ಫ್ರಮ್ ಲಂಕಾವಿ. ಸೊ ಬೀಚ್ ಎದುರುಗಡೆ ಇರುವಂಥ ರೆಸಾರ್ಟು. ಸೊ ಇಲ್ಲಿ ಸ್ಟೇ ಆಗಿರೋದು ನಾವು. ಸೊ ಈ ಹೋಟೆಲ್ ಸ್ಟೇ ಆಗಿರೋದು. ನಿನ್ನೆ ನೈಟ್ ನಾವು ಈ ಹೋಟೆಲ್ಲೇ ಸ್ಟೇ ಆಗಿರೋದು. ನಾವು ನಿನ್ನೆ ರಾತ್ರಿ ಸ್ಟೇ ಆಗಿದ್ದು ಇದೇ ಹೋಟೆಲ್ಲು, ಮಾಲಿ ಬೆಸ್ಟ್ ರೆಸಾರ್ಟು. ಸಖತ್ತಾಗಿದೆ ಹೋಟೆಲ್ ಮಾತ್ರ. ಬೀಚ್ ವ್ಯೂ ಕೂಡ ಇದೆ ಇದರಲ್ಲಿ. ನಮ್ಮ ರೆಸಾರ್ಟಲ್ಲಿ ನೋಡ್ಬೋದು, ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಪೂಲ್ ಇದೆ ಇಲ್ಲಿ ಚಿಕ್ಕದೊಂದು. ಮಕ್ಕಳು ಈ ಥರ ಆಟ ಆಡ್ಕೊಂಡ್ಬರ್ತಾರೆ, ಇಲ್ಲಿಂದ ಮೇಲ್ಗಡೆಯಿಂದ ಜಾರ್ತಾರೆ. ಮಕ್ಕಳಿಗೆ ಏನೋ ಒಂದು ಖುಷಿ ಈ ಥರ. ಸೊ ಹಿಂದ್ಗಡೆ ಇರೋ ಹೋಟೆಲ್ಲೇ ಸ್ಟೇ ಆಗಿರೋದು ನಾವು ಇಲ್ಲಿಂದ ಇವಾಗ ಸ್ಕೈ ಬ್ರಿಡ್ಜ್ ಕಡೆ ಹೋಗ್ತಾ ಇದ್ದೀವಿ. ಸಮಯ ಬೆಳಿಗ್ಗೆ 8:15. ಸ್ಕೈ ಬ್ರಿಡ್ಜ್ 9 ಗಂಟೆಗೆ ಓಪನ್ ಆಗುತ್ತೆ. ಸೊ ನಾವು ಇಲ್ಲಿಂದ ಇವಾಗ ಕ್ಯಾಬ್ ಮಾಡಿಕೊಂಡು ಸ್ಕೈ ಬ್ರಿಡ್ಜ್ ಕಡೆ ಹೋಗಿ ಸ್ಕೈ ಬ್ರಿಡ್ಜ್ ನೋಡಿಕೊಂಡು ಬರಬೇಕು. ನೀವು ನೋಡುತ್ತಿರೋಂಥ ಸ್ಕೈ ಕ್ಯಾಬ್ಗಳ ಮೂಲಕ ನಾವು ಇಲ್ಲಿ ಮೇಲೆ ಹೋಗ್ತಿದ್ದೀವಿ. ಅಲ್ಲಿ ತನಕ ಹೋಗಬೇಕು. ಸೊ ಅಲ್ಲಿ ಹೋದರೆ ನಮಗೆ ಸ್ಕೈ ಬ್ರಿಡ್ಜ್ ನೋಡೋಕ್ಕೆ ಸಿಗುತ್ತೆ. ನಮ್ಮ ದುರಾದೃಷ್ಟ ಹೆಂಗೆ ಹೊಡಿತಿದೆ ಅಂತ ಹೇಳಿದ್ರೆ ನೋಡ್ಬೋದು, ಡ್ಯೂ ಟು ಬ್ಯಾಡ್ ವೆದರ್ ಸ್ಕೈ ಬ್ರಿಡ್ಜ್ ಕ್ಲೋಸ್ಡ್. ಸುಮಾರು ಜನ ಬಂದಿದ್ದಾರೆ. ಬೆಳಗಿನ ಜಾವ ನಾವು 9:30 ಅನ್ನೋಷ್ಟರಲ್ಲೆಲ್ಲ ಇಲ್ಲಿ ರೀಚ್ ಆದ್ವಿ. ಎಲ್ಲ ಟೈಮಿಗೆ ಆಗುತ್ತೆ ಹೋಗೋಣ ಅಂತ ಅನ್ನೋಷ್ಟರಲ್ಲಿ ಸ್ಕೈ ಬ್ರಿಡ್ಜ್ ಕ್ಲೋಸ್ ಆಗಿಬಿಟ್ಟಿದೆ. ನಾವು ಸ್ಕೈ ಬ್ರಿಡ್ಜ್ ನೋಡೋಕ್ಕೆ ಬಂದ್ವಿ. ಸ್ಕೈ ಬ್ರಿಡ್ಜ್ ಕ್ಲೋಸ್ ಆಗಿದೆ. ಬಟ್ ಇಲ್ಲಿ ನೋಡ್ಬೋದು ನೀವು, ಈ ಪಬ್ಲಿಕ್ ಟಾಯ್ಲೆಟ್ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ನಮ್ಮೂರಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇತ್ತು ಅಂದರೆ ಹತ್ರ ಹೋಗೋಕ್ಕೂ ಆಗಲ್ಲ, ಅಷ್ಟೊಂದು ನಾತ. ಸ್ಮೆಲ್ ಹೊಡಿತಿರುತ್ತೆ.
ಹೋಟೆಲಿಂದ ಚೆಕ್ಔಟ್ ಮಾಡ್ತಿದ್ದೀವಿ. ಇಲ್ಲೇನು ಅಂತ ಹೇಳಿದ್ರೆ ಎಕ್ಸಾಕ್ಟ್ 12 o'clock ನಾವು ಚೆಕ್ಔಟ್ ಮಾಡಿಲ್ಲ ಅಂತ ಹೇಳಿದ್ರೆ ಎವ್ರಿ ಅವರ್ 20 ringgit ಎಕ್ಸ್ಟ್ರಾ ಕಟ್ಟಬೇಕು. ಸೊ ಅದಕ್ಕೋಸ್ಕರ ಇವಾಗ ಚೆಕ್ಔಟ್ ಮಾಡ್ತಿದ್ದೀವಿ. ಹೋಟೆಲ್ದ ಚೆಕ್ಔಟ್ ಮಾಡಿ ಇವಾಗ ನಾವು ಫೆರಿ ಕ್ಯಾಚ್ ಮಾಡಬೇಕು 1 o'clock. 1 o'clock ಫೆರಿ ಇದೆ, ಅದಕ್ಕೋಸ್ಕರ ಕುಲಾಪರ್ ಲಿಸ್ಟಲ್ಲಿ ನಾವು ಫೆರಿ ಇಳ್ಕೊಂಡು ಅಲ್ಲಿಂದ ಟರ್ಮಿನಲ್ ಬಸ್ ಕಂಗಾರಿಗೆ ಬಂದಿದ್ದೀವಿ. ಸೊ ಈ ಬಸ್ಸಲ್ಲಿ ನಾವು ಇವಾಗ ಪೆಡಂಗ್ ಬಸ್ಸಾರಿಗೆ ಹೋಗ್ತಾ ಇರೋದು. ಪೆಡಂಗ್ ಬಸ್ಸಾರಲ್ಲಿ ನಾವು ಇಳ್ಕೊಂಡು ಬಾರ್ಡರ್ ಕ್ರಾಸ್ ಮಾಡಿ ಅಲ್ಲಿಂದ ಥೈಲ್ಯಾಂಡ್ ಬಸ್ ಹಿಡ್ಕೊಂಡು ನಾವು ಮುಂದೆ ಕಾರ್ಗೆ ಹೋಗ್ತಿದ್ದೀವಿ. ಈ ಜರ್ನಿ ಫುಲ್ ಎಕ್ಸೈಟ್ಮೆಂಟಲ್ಲಿದೆ, ನೋಡ್ತಾ ಇರಿ. ನಾವಿವಾಗ ಟರ್ಮಿನಲ್ ಬಸ್ ಕಂಗಾರಿಂದ ಬಸ್ ತಗೊಂಡು ಪೆಡಂಗ್ ಬಸ್ಸಾರ್ ಅಂತ ಬಾರ್ಡ್ರ್ ಹತ್ರ ಹೋಗ್ತೀವಿ. ಅಲ್ಲಿಂದ ನಾವು ಮಲೇಷ್ಯಾದಿಂದ ಥೈಲ್ಯಾಂಡ್ ಬಾರ್ಡ್ರಿಗೆ ಹೋಗ್ತಾ ಇರೋದು. ಸೊ ಇದೇ ಬಸ್ಸಲ್ಲಿ ಹೋಗ್ತಾ ಇರೋದು ಇವಾಗ. ಇದು ಲೋಕಲ್ ಬಸ್ಸು. ಸೊ ಇಲ್ಲಿಂದ ನಮಗೆ ಒಬ್ಬರಿಗೆ 5.3 ringgit ತೊಗೋತಿದ್ದಾರೆ ಪರ್ ಪರ್ಸನ್ನು. ಇಲ್ಲಿಂದ ಇವಾಗ ಬಿಟ್ಟರೆ 38 ಸ್ಟಾಪ್ ಏನೋ ಇದೆ. ಸೊ 1 to 1.5 hour ಜರ್ನಿ ಅಂತ ಹೇಳ್ತಿದ್ದಾರೆ. ನೋಡೋಣ. ಹಬ್ ಬಸ್, ಪೆಡಂಗ್ ಬಸ್. ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಇಲ್ಲಿಂದ ಈ ಕಡೆ ಎದುರುಗಡೆ ಸ್ಟ್ರೈಟಾಗಿ ಹೋದ್ವಿ ಅಂತ ಹೇಳಿದ್ರೆ ನಮಗೆ ಬಾರ್ಡರ್ ಕ್ರಾಸ್ ಇದೆ. ಈ ಕಡೆಯಿಂದ ಬಾರ್ಡರ್ ಕ್ರಾಸ್ ಮಾಡೋಕ್ಕೆ ಹೋಗ್ಬೇಕು ನಾವು ಸ್ಟ್ರೈಟ್. ನೋಡ್ಬೋದು ಪೆಡಂಗ್ ಬಸ್ಸಾರ್. ಇದು ಮಲೇಷ್ಯಾ ಮತ್ತು ಥೈಲ್ಯಾಂಡ್ನ ಬಾರ್ಡ್ರು. ನಾವು ಇಲ್ಲಿಂದ ಇವಾಗ ಇಮಿಗ್ರೇಷನ್ ಕಡೆ ಹೋಗಬೇಕು. ಸೊ ಇಮಿಗ್ರೇಷನ್ ಅಲ್ಲಿ ಹೋಗ್ಬಿಟ್ಟು ನಾವೆಲ್ಲ ಕ್ಲಿಯರೆನ್ಸ್ ಮಾಡಿಕೊಂಡು ಅಲ್ಲಿಂದ ಥೈಲ್ಯಾಂಡ್ ಬಾರ್ಡ್ರು ಎಂಟ್ರ್ ಆಗೋದು. ಎದುರುಗಡೆ ಇಮಿಗ್ರೇಷನ್ ಸೆಂಟ್ರ್ ಇದೆ. ಸೊ ಇಲ್ಲಿ ನಾವು ವಿಚಾರಣೆ ಮಾಡೋಣ. ಇವ್ರು ಇಮಿಗ್ರೇಷನ್ ನೋಡ್ರಮ್ಮ ಏನಂತ ಇದೆ ಸ್ಪೆಲ್ಲಿಂಗು. ಇದನ್ನು ನೋಡಿಬಿಟ್ಟಿವಿ ಅಂತ ಹೇಳಿದರೆ ನಾವು ನಮ್ಮ ಇಂಗ್ಲೀಷನ್ನು ಮರ್ತೋಗ್ಬಿಡ್ತೀವಿ. ಇಲ್ಲೊಂದು ಮಾತು ಕೇಳ್ಕೊಂಡು ಇದರಿಂದ ಹೆಂಗೆ ನಾವು ಕಸ್ಟಮ್ ಕ್ಲಿಯರ್ ಮಾಡ್ಕೋಬೇಕಂತ ನೋಡಿಕೊಂಡು ಮುಂದೆ ಹೋಗುವ. ಸೊ ನೋಡ್ಬೋದು ಸುಮಾರು ಗಾಡಿಗಳು ಮಲೇಷ್ಯಾದಿಂದ ಥೈಲ್ಯಾಂಡ್ ಕಡೆಗೆ ಎಂಟ್ರಿ ಆಗ್ತಿದ್ದಾವೆ. ಸೊ ಅಲ್ಲಿ ಫ್ರಂಟಲ್ಲಿ ಕೇಳಿದ್ರೆ ಇಲ್ಲಿಂದ ಮಲೇಷ್ಯಾ ಎಕ್ಸಿಟ್ಟು ಥೈಲ್ಯಾಂಡ್ ಎಂಟ್ರಿ ಇಲ್ಲೇ ಮಾಡಿಕೊಡ್ತಾರಂತೆ ಬೈ ಲ್ಯಾಂಡು. ಆಫಿಷಿಯಲಿ ಮಲೇಷ್ಯಾದಿಂದ ಎಕ್ಸಿಟ್ ಆದ್ವಿ. ಸೊ ಥೈಲ್ಯಾಂಡ್ ಇಮಿಗ್ರೇಷನ್ ಇನ್ನೂ ಒಂದು 700 ಮೀಟ್ರ್ ಇದೆ. ಮುಂದೆ ಹೋಗ್ಬಿಟ್ಟು ಥೈಲ್ಯಾಂಡ್ ಎಂಟ್ರಿ ಮಾಡಿಸ್ಕೋಬೇಕು. ಸೊ ಇವಾಗ ಇಲ್ಲಿ ಹಿಂದ್ಗಡೆ ಇರೋದೇ ಮಲೇಷ್ಯಾ ಇಮಿಗ್ರೇಷನ್ನು, ಅಲ್ಲಿಂದ ಎಕ್ಸಿಟ್ ಆದ್ವಿ. ಇವಾಗ ಈ ಥೈಲ್ಯಾಂಡ್ ಕಡೆಯಿಂದ ಮಲೇಷ್ಯಾ ಎಂಟ್ರಿ ಆಗ್ತಿದ್ದಾರೆ. ಸೊ ಇಷ್ಟೊಂದು ಜನದು ವೇಟಿಂಗು ಬಾರ್ಡರ್ ಕ್ರಾಸ್ ಮಾಡೋಷ್ಟರಲ್ಲಿ. ಮಲೇಷ್ಯಾ ಆಫಿಷಿಯಲಿ ಎಕ್ಸಿಟ್ ಆಗ್ತಿದ್ದೀವಿ. ಮುಂದೆ ಹೋಗಿ ಲೆಫ್ಟ್ ತಿರ್ಕೊಂಡ್ರೆ ನಮಗೆ ಥೈಲ್ಯಾಂಡ್ದು ಎಂಟ್ರಿ ಇಮಿಗ್ರೇಷನ್ ಇದೆ. ಮಲೇಷ್ಯಾ ಥೈಲ್ಯಾಂಡ್ ಕಸ್ಟಮ್ ಎಂಟ್ರಿ, ಮಲೇಷಿಯನ್ ಕಸ್ಟಮ್ ಎಂಟ್ರಿ ಇನ್ಸೈಡ್. Thailand, Malaysia. Decide which way to go. ಹಿಂದ್ಗಡೆ ಇರುತ್ತೆ ಥೈಲ್ಯಾಂಡ್ ಇಮಿಗ್ರೇಷನ್. ಸೊ ಆಫಿಷಿಯಲಿ ವಿ ಆರ್ ಎಂಟ್ರಿಂಗ್ ಟು ಥೈಲ್ಯಾಂಡ್ ನಾವು. ಆಫಿಷಿಯಲಿ ವಿ ಹ್ಯಾವ್ ಎಂಟರ್ಡ್ ಥೈಲ್ಯಾಂಡ್ ಎಂಟ್ರಿಂಗ್ ಇದೆ. ಇಮಿಗ್ರೇಷನ್ ಮುಗಿಸ್ಕೊಂಡು ಬಂದ್ವಿ ನಾವು. ಸೊ ಇಲ್ಲಿಂದ ಇವಾಗ ನೋಡ್ಬೇಕು ನಾವು ಎಲ್ಲಿಂದ ಕಾರ್ಬಿ ಕಡೆ ಹೆಂಗೆ ಹೋಗಬೇಕು ಅಂತ. ಆಫಿಷಿಯಲಿ ಅಂತೂ ಎಂಟ್ರಿ ಆಯಿತು ಇವಾಗ. ವೆಲ್ಕಮ್ ಟು ಥೈಲ್ಯಾಂಡ್ ಅಂದರು. ನೆಕ್ಸ್ಟ್ ನೋಡುವ ಏನಂತ. ವೀಕೆಂಡಲ್ಲಿ ನೀವು ಬಾರ್ಡರ್ ಕ್ರಾಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಏನಕ್ಕಂದರೆ ವೀಕೆಂಡಲ್ಲಿ ಇಲ್ಲಿಂದ ಟ್ರೈನ್ ಫೆಸಿಲಿಟಿ ಇದೆ ಸುಮಾರು ಜಾಗಗಳಿಗೆ. ವೀಕ್ ಡೇಸಲ್ಲಿ ಇಲ್ಲಿಂದ ನಮಗೆ ಅವೈಲಬಿಲಿಟಿ ತುಂಬ ಕಡಿಮೆ ಇದೆ. ಸೊ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಕಷ್ಟ ಇಲ್ಲಿ ಬಾರ್ಡರ್ ಕಡೆಯಿಂದ. ಸೊ ಹಾತಿ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋದರೆ ಸ್ವಲ್ಪ ಫೆಸಿಲಿಟಿ ಸಿಗುತ್ತೆ. ಸೊ ನಾವು ಅಲ್ಲಿ ಆ ಕಡೆಗೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ. ನೋಡೋಣ ಏನು ಮಾಡಬೇಕಂತ. ಇಲ್ಲೇ ಸ್ಟೇ ಆಗೋದ ಬಾರ್ಡರ್ ಹತ್ರ, ಇಲ್ಲ ಹಾತಿಯೇ ಹೋಗಿಬಿಟ್ಟು ಅಲ್ಲಿಂದ ಕಾರ್ಬಿ ಕಡೆ ಹೋಗೋದಾ, ಇನ್ನೂ ಡಿಸೈಡ್ ಮಾಡ್ತೀವಿ. ಸ್ಟೇ ವಿತ್ ಅಡ್ವೆಂಚರ್.